ಏನು ಮಾಡ್ತಿದ್ದೀರಮ್ಮ ಇವತ್ತು? ಇವತ್ತು ನಮ್ಮೂರ ಕಡೆದು ಚೌಳರಿಕಾಯಿ ಅಂತವೆ. ನಿಮ್ಮ ಕಡೆ ಇಲ್ಲಿ ಏನಂತೀರ ಗೊತ್ತಿಲ್ಲ. ಇದು ಸೋಸ್ಕೊಂಡ್ಬಿಟ್ಟು ತೊಳೆದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಡೋದು. ಬೆಂದಾದ್ಮೇಲೆ ಒಗ್ಗರಣೆ ಕೊಡೋದು. ಅದನ್ನ ಆಮೇಲೆ ತೋರಿಸ್ತೀನಿ. ಹೌದಾ, ಸರಿ. ಅದ್ರ ಜೊತೆಗೆ ಜೋಳದ ರೊಟ್ಟೆ. ಜೋಳದ ರೊಟ್ಟಿ ಮಾಡೋದು ಹೇಳ್ಕೊಡ್ತೀರಾ ಇವತ್ತು? ಆಯ್ತು, ಅದನ್ನ ಹೇಳ್ಕೊಡ್ತೀನಿ. ಸೊಪ್ಪು ಕಿರಿಕಿರಿ ಸೊಪ್ಪು ಅಂತಾರೆ, ಏನೋ ಅಂತಾರ ಗೊತ್ತಿಲ್ಲ ನನಗೆ. ಕೀರೆ ಸೊಪ್ಪು ಅಂತಾರೆ ಇಲ್ಲಿ. ನಾವು ನಮ್ಮ ಕಡೆ ತಿರುಗಿಸಲಿ ಸೊಪ್ಪು ಅಂತೀವಿ. ಆ ಸೊಪ್ಪು ಸಾಸಿವೆ, ಜೀರಿಗೆ ಅದೆಲ್ಲ ಚಟಪಟಿ ಸಿಡುವಾಗ ಬೆಳ್ಳುಳ್ಳಿ ಹಾಕಬೇಕು. ಇದು ಶುಗರ್ ಇರೋರಿಗೆ ಚೆನ್ನಾಗಿ. ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ರೆ ಆರಿಸಿ ತೆಗಿಬೇಕಾಗತ್ತಲ್ಲ, ಅದಕ್ಕೆ ಸ್ವಲ್ಪ ಚಟ್ನಿ. ಈ ಚಟ್ನಿ ವಿಡಿಯೋನು ಹಾಕಿದೀವಲ್ಲ ಶಾರ್ಟ್ಸ್ ಅಲ್ಲಿ. ಹಾಕಿದ್ದೀವಿ. ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬನ್ನಿ. ಈರುಳ್ಳಿ ಬೇಕು. ಆ ಕಡೆ ಇದು ಅದು ಅಲ್ಲಿನ ಬೇಯಬೇಕು. ಅದನ್ನು ಅದು ಚೆನ್ನಾಗಿ ಮತ್ತೆ ಬೇಯಬೇಕು. ಅದು ಚಪ್ರದ ಅವರೆಕಾಯಿ ಅಂತ ಹೇಳ್ತಾರೆ ಅನ್ಸುತ್ತಮ್ಮ. ಚಪ್ಪರದ ಅವರೆಕಾಯಿ ಅದು ಬೇರೆ. ಅದು ಬೇರೆ. ಅದು ಇಷ್ಟಿಷ್ಟೆಲ್ಲ ಬರ್ತೈತಲ್ಲ, ಅದು ಚಪ್ಪರದ ಅವರೆಕಾಯಿ. ನೋಡಿ, ಇವಾಗ ಹಾಕ್ತೀನಿ ಸೊಪ್ಪು. ಸೊಪ್ಪು ಹಾಕ್ತೀರಾ? ಹಾಕ್ಲಾ? ಹಾಕಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಬೇಕಷ್ಟು. ಇಷ್ಟೇ ಒಂಚೂರು ಸಾಕು. ಅದು ಒಗರು ಬರೋಕ್ಕೋಸ್ಕರ. ಬೇಯ್ಬೇಕು. ಇದು ಬೆಂದಾಯ್ತಾ? ಬೆಂದಾಯ್ತು. ಮಸ್ಕಲ್ಕಿದು ಸೊಪ್ಪನಾಗ ಅದು ಚೆನ್ನಾಗಿ ಬೇಯಬೇಕು. ಬೆಂದ್ರೆ ಅದು ಟೇಸ್ಟ್. ಅರ್ಧಂಬರ್ಧ ಬೇಯ್ತಂದ್ರೆ ಚೆನ್ನಾಗಿ ಬರೋಲ್ಲ, ಬಾಯಾಗ ನಾರು ಆಗ್ಬಿಡ್ತದೆ. ಸ್ವಲ್ಪ ಕೊಬ್ಬರಿ. ಇದು ಬೆಂದಾಯ್ತು. ಬೆಂದಾದ್ಮೇಲೆ ಕೊಬ್ಬರಿ ಹಾಕ್ಬೇಕಾ? ಇದು ಬೆಂದು ಇಳಿಸ್ತೇವಲ್ಲ ಆವಾಗ ಸ್ವಲ್ಪ ಕೊಬ್ಬರಿ ಹಾಕಿ. ಕೊಬ್ಬರಿ ಆದರೂ ಹಾಕ್ಬೋದು. ಒಣ ಕೊಬ್ಬರಿ ಬರಲ್ಲ. ಒಣ ಕೊಬ್ಬರಿನೇ ಸರಿ. ತೆಂಗಿನಕಾಯಿ ಪಲ್ಯ ಆಯ್ತು. ಪಲ್ಯ ನೆಕ್ಸ್ಟ್ ಈ ಪಲ್ಯಕ್ಕೆ 2 ಸ್ಪೂನ್ ಎಣ್ಣೆ ಸಾಕಾ? ಸಾಸಿವೆ, ಜೀರಿಗೆ, ಒಂದು ಟೊಮೊಟೊನಾ? ಈರುಳ್ಳಿ ಎಲ್ಲ ಬೆಂದ್ಮೇಲೆ ಹಾಕೋದು? ಟೊಮೆಟೊ ಎಲ್ಲ ಬೆಂದ್ಮೇಲೆ ಇದನ್ನು ಹಾಕೋದು. ಸ್ವಲ್ಪ ಅರಿಶಿನ ಪುಡಿ, ಒಂದು ಚಮಚ ಖಾರ ಇಟ್ಟಿದೆ. ಸಾಂಬಾರು ಪುಡಿನಾ? ಇದು ಒಂದು ಅರ್ಧ ಚಮಚ ಸಾಂಬಾರು ಪುಡಿ. ಸಾಂಬಾರು ಪುಡಿ ಇದು ರೆಸಿಪಿ ನಮ್ಮ ಚಾನಲಲ್ಲಿದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಸ್ವಲ್ಪ ಆಮೇಲೆ ನೋಡ್ಕೊಂಡು ಹಾಕೋದು. ಒಂದು ಅರ್ಧ ಲೋಟ ನೀರಾದರೆ ಸಾಕಾ? ಸಾಕು. ಎಲ್ಲ ಬೆಂದಿರ್ತೈತಲ್ಲ ಅದು. ಒಂಚೂರು ಎಲ್ಲ ಹಾಕಿರ್ತವಲ್ಲ, ಅದು ಬೇಯಬೇಕು.
ಅದು ಬೇಯಲಿ ಒಂದು ನಿಮಿಷ. ಆಮೇಲೆ ಕೊತ್ತಂಬರಿ ಅದೊಂದು ಸ್ವಲ್ಪ ಕೊಬ್ಬರಿ ಹಾಕ್ಬೇಕಾಗ್ತದೆ. ಏನಿಲ್ಲ ಅಲ್ಲಿ ಬೆಲ್ಲ. ಈಗ ಬೆಲ್ಲ ಹಾಕಿದ್ರಾ? ಯಾರಿಗೂ ಇಷ್ಟ ಆದರೆ ಹಾಕೋಬೋದು, ಇಲ್ಲದ್ರೆ ಬಿಡ್ಬೋದು. ಸೊಪ್ಪು, ಕೊಬ್ಬರಿ, ತೆಂಗಿನ ತುರಿ, ತೆಂಗಿನ ತುರಿ, ತೆಂಗಿನ ತುರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಮೇಲೆ. ಆಯ್ತು. ನೆಕ್ಸ್ಟ್ ರೊಟ್ಟಿನಾ ಮಾಡಿದ್ರಾ? ಇದಕ್ಕೆ 2 ಲೋಟ ನೀರು ಹಾಕ್ತೀನಿ. ನಾನು ಈಗ ಅಳತೆ ಮಾಡೋಕ್ಕಾಗ್ತದೆ ಹೌದಾ? 2 ಲೋಟ ನೀರು ಹಾಕಿದ್ದೀರಾ? 2 ಲೋಟ ನೀರು ಹಾಕಿ ನೀರು ಕುದಿತೈತಾ? ಹಿಟ್ಟು ಹಾಕ್ತಾನೆ. ಎರಡು ಲೋಟ ನೀರಿಗೆ 2 ಲೋಟ ಹಿಟ್ಟು ಹಾಕಿದ್ದೀರಾ? 1/4. ತಿರ್ಗಂಗಿಲ್ವಾ ಇದು? ತಿರ್ಬೇಕು ಬೇಯ್ಬೇಕು ಅದನ್ನು ಸ್ವಲ್ಪ. ಅಂದ್ರೆ ಹಾಕಿ ಹಂಗೆ ಬಿಟ್ಬಿಡ್ಬೇಕು. ಹಾಕಿ ಹಂಗೆ ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ತಿರ್ಬೇಕು. 1 ನಿಮಿಷ ಬಿಡೋದಾ? ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋಸು ಫಸ್ಟ್ ನಿಮಗೆ ಬರುತ್ತೆ. ಇದು ಇನ್ನು ಬೇಯಬೇಕಾ? 1 ನಿಮಿಷ. 1 ನಿಮಿಷ ಆಯ್ತಾ ಇದು? ಆಯಿತು. ತೆಗೆದು ಇವಾಗ ಕೆಂಡನೆ ಇದನ್ನು ಒಣ ಹಿಟ್ಟು ಹಾಕಿ, ಅಂದರೆ ಅಲ್ಲಿ ನೀರಿಗೆ ಹಾಕಿರೋದು 2 ಲೋಟ ಹಿಟ್ಟು, ಅದ್ರ ಮೇಲೆ ಸ್ವಲ್ಪ ಹಾಕಬೇಕು ಹಿಟ್ಟು. ಬಿಸಿ ಆಗುತ್ತೆ. ಬಿಸಿ ಆಗುತ್ತಲ್ಲ, ಬಿಸಿಲೇ ನಾದ್ಕೋಬೇಕಲ್ಲ? ಬಿಸಿಲೇ ನಾದ್ಕೋಬೇಕು. ಅದು ಮತ್ತು ಅದ್ರ ಮೇಲೆ ಮತ್ತೆ ತಣ್ಣೀರು ಹಾಕ್ಯಂದ್ವಿ ಅಂದರೆ ಜಿಗಿಟ್ ಬರಲ್ಲ ಅದು. ಜೋಳದ ರೊಟ್ಟಿನೇ ಡಿಫ್ರೆಂಟ್ ಅಲ್ಲ ಸ್ವಲ್ಪ? ಹಿಟ್ಟು ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕೋದಾ? ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು. ಅಲ್ಲ ಅವ್ರವ್ರ ಹದ ಅದು. ಕೆಲವ್ರು ಮೆತ್ತಗ ನಾದ್ಕೊಂಡು ಸುಡ್ತಾರ, ಕೆಲವರು ಗಟ್ಟಿ ನಾದ್ಕೊಂಡು ಸುಡ್ತಾರ. ಅವ್ರಿಗೆ ಹೆಂಗೆ ಅಡ್ಜಸ್ಟ್ ಬೇಕು ಹಂಗೆ ಮಾಡ್ಕೋಬೇಕು. ಒಟ್ಟು ಜಿಗಿಟ್ ಮಾಡ್ಕೊಂಡೆ ಸುಟ್ಕೋಬೇಕು ನೀವು ರೊಟ್ಟಿ. ನಾವು ಜೋಳ ತಂದು ಬೀಸ್ಕೊಂಬಂದು ಮಾಡ್ಕೋಬೋದು. ಇಲ್ಲದ್ರೆ ರೆಡಿ ಜೋಳದ ಹಿಟ್ಟು ಸಿಗುತ್ತೆ, ಅಂತಂದಾದ್ರೆ ಮಾಡ್ಕೋಬೋದು. ಈ ಥರ ಉಳ್ಳೆ ಹರ್ಕೊಂಡು ಇಟ್ಕೊಂಡು ಮಾಡ್ಕೋಬೋದು. ಇಷ್ಟು ಗಟ್ಟಿ ಇರ್ಬೇಕು ಹಿಟ್ಟು, ಮೆತ್ತಗಿರಬಾರ್ದು. ಈಗ ರೊಟ್ಟಿ ಉದ್ದದ? ಉದ್ದದೀಗ ರೊಟ್ಟಿ ಸ್ವಲ್ಪ ಎಣ್ಣೆ ಹಾಕ್ಬೇಕಾ? ಕಾದಿರ್ತೈತ ಅಂದ್ರೆ ರೊಟ್ಟಿ ಹಿಡಿಯಲ್ಲ ಅಂತ. ರೊಟ್ಟಿ ಹಿಡಿಯಲ್ಲ. ಕೈಲೇ ಬಡಿಯೋದಾ? ಇಲ್ಲ, ಲಟ್ಟಿಸ್ತೇನೆ ನಾನು. ಸ್ವಲ್ಪ ಇಷ್ಟೆಲ್ಲ ಮಾಡ್ಕೊಂಡು ಲಟ್ಟಿಸ್ತೇನೆ.
ನೀರು ಹಚ್ಬೇಕಾ? ನೀರು ಹಚ್ಬೇಕಿಷ್ಟ. ಎಲ್ಲಿ ಹಿಟ್ಟಿಟ್ಟು ಕಾಣಬಾರ್ದು. ಬಾಯಿಗೆ ಹಿಟ್ಟಿಟ್ಕೊತೈತೆ ರೊಟ್ಟಿ. ಅಂದರೆ ಒಣ ಹಿಟ್ಟು ಹಾಕೊಂಡು ಉದ್ದಿರ್ತೀರಲ್ಲ, ಅದು ಹಿಟ್ಟು ಸಿಕ್ತದೆ. ಅದು ತರಿ ತರಿ ಅನ್ಸುತ್ತೆ ಬಾಯಿಲಿ. ಸಣ್ಣ ಇಟ್ಕೋಬೇಕು ಅದನ್ನ. ಸೀದ್ಬಿಟ್ಟು ಅಂದರೆ ಸೀದ್ಬಿಡ್ತದೆ ರೊಟ್ಟಿ, ಚೆನ್ನಾಗಾಗಲ್ಲ. ಇವಾಗ ಹಿಂಗೆ ಏರಿಸ್ಬೇಕು. ಹಿಟ್ಟು ಏನಾರು ಆಗಿತ್ತು ಅಂದ್ರೆ ಕ್ಲೀನಾಗಿ ಒರೆಸ್ಕೋಬೇಕು ನಿಧಾನಕ್ಕೆ. ಅಂದ್ರೆ ರೊಟ್ಟಿ ಒಳಗೆ ಸೈಡ್ ಒತ್ತಿ ಬೇಯಿಸ್ಬೇಕಾ? ಸೈಡು ದಿಂಡು ಮಧ್ಯೆ ಇನ್ನೇನು ಬೆಂದಿರ್ತೈತಲ್ಲ, ಸೈಡ್ ಅಷ್ಟೇ ಹಂಚು ವರ್ಷದಿಂದ ಹಾಕ್ಬೇಕು ನಾವು. ನೀರು ಹಚ್ಚಿಲ್ಲ ಅಂದ್ರೆ ಅದು ಬೇಯಲ್ವಮ್ಮ? ಬೇಯಲ್ಲ, ಚೆನ್ನಾಗಾಗಲ್ಲ ರೊಟ್ಟಿನೇ, ಅದು ತಿನ್ನಕ್ಕಾಗಲ್ಲ ಅದು. ಹೌದಾ? ಯಾಕಂದ್ರೆ ಹಿಟ್ಟಿರುತ್ತಲ್ಲ, ಕೆಳಗಡೆ ಮುಖದ್ದಲ್ಲ ಮೇಲ್ ಬರೋದು, ಹಿಟ್ಟಿರುತ್ತಲ್ಲ. ಇಲ್ಲಿ ಮೇಲಿನ ಮಕ್ಕ ಹಿಟ್ಟು ಜಾಸ್ತಿ ಇರಲ್ಲ, ಅದು ಬೆಂದಿರ್ತೈತಿ. ಇದು ಮೇಲಿನ ಮಕ್ಕ ಬೇಯಲ್ಲ. ರೆಡಿನಾ ರೊಟ್ಟಿ ಪಲ್ಯ? ರೊಟ್ಟಿ ಪಲ್ಯ ರೆಡಿ. ಮಾವಿನಕಾಯಿ ಚಟ್ನಿ ಇದು. ಇದು ಮಾವಿನಕಾಯಿ ಚಟ್ನಿ ಲಿಂಕ್ ಕೊಟ್ಟಿರ್ತೇವೆ, ನೋಡ್ಕೊಂಡು ಮಾಡ್ಕೊಳ್ಳಿ. ರೊಟ್ಟಿ ತಿಂತೀಯಾ? ಈಗ ಅಜ್ಜಿ ರೊಟ್ಟಿ ಮಾಡಿದ್ದಾರೆ, ರೊಟ್ಟಿ ಪಲ್ಯ ತಿಂತೀಯಾ? ನೋಡಿ, ಜೋಳದ ರೊಟ್ಟಿ, ಸೊಪ್ಪಿನ ಪಲ್ಯ, ಚೌಳರಿಕಾಯಿ ಪಲ್ಯ, ಮಾವಿನಕಾಯಿ ಚಟ್ನಿ, ನೀರುಳ್ಳಿ ಎಲ್ಲ ಮಾಡಿದ್ದೇವೆ. ಇವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.